ಗ್ರಾಹಕರಿಗೆ ತೊಂದರೆ ನೀಡಿದ್ದು ಗಮನಕ್ಕೆ ಬಂದಲ್ಲಿ ಪರವಾನಗಿ ರದ್ದು. ನಗರದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಫ್ಸರ್ ಮಿಯಾ ಎಚ್ಚರಿಕೆ. ಪಡಿತರ ಫಲಾನುಭವಿಗಳಿಗೆ ತೊಂದರೆ ನೀಡುತ್ತಿರುವುದು ಅಥವಾ ಮೋಸ ಮಾಡುತ್ತಿರುವುದು ಗಮನಕ್ಕೆ ಬಂದಲ್ಲಿ ಅಂಥ ಪಡಿತರ ಅಂಗಡಿ ಪರವಾನಗಿಯನ್ನು ಮುಲಾಜಿಲ್ಲದೆ ರದ್ದುಪಡಿಸಲು ಶಿಫಾರಸು ಮಾಡಲಾಗುವುದು ಎಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಹಮದ್ ಮೊಯ್ನುದ್ದೀನ್ ಅಫ್ಸರ್ ಮಿಯಾ ಅವರು ಖಡಕ್ ಆಗಿ ಎಚ್ಚರಿಕೆ ನೀಡಿದರು. ನಗರದಲ್ಲಿ ವಾಂಜ್ರಿ ಬಡಾವಣೆಯಲ್ಲಿನ ಕೆಲ ಪಡಿತರ ಅಂಗಡಿಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ಅವರು ಮಾತನಾಡಿ, ಕೆಲ ಕಡೆ ತೂಕ ಕಡಿಮೆ ಬರುತ್ತಿರುವುದು ಗಮನಕ್ಕೆ ಬಂದಿದೆ. ಇನ್ನು ಕೆಲವು ಕಡೆ ಒತ್ತಾಯಪೂರ್ವಕವಾಗಿ ಹೆಚ್ಚುವರಿ ಆಹಾರ ಪದಾರ್ಥಗಳನ್ನು ಗ್ರಾಹಕರಿಗೆ ನೀಡುತ್ತಿರುವುದು ಗಮನಕ್ಕೆ ಬಂದಿದೆ. ಇಂತಹ ಪ್ರಕರಣಗಳು ಮರುಕಳಿಸಿದರೆ ಅಂಥವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡುವುದು ಮಾತ್ರವಲ್ಲದೆ ಅಂಥವರ ಪರವಾನಗಿಯನ್ನು ರದ್ದುಪಡಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಕಾರ್ಯದರ್ಶಿ ದೀಪಿಕಾ ನಾಯ್ಕರ್, ಸದಸ್ಯರುಗಳಾದ ಲಕ್ಷ್ಮಣ್ ಸುಂಗೆ ಮತ್ತಿತರರು ಹಾಜರಿದ್ದರು. ಗೋದಾಮ್ನು ನಡೆದಿದ್ದೇವೆ ನಾವು ಡಿಸ್ಕ್ರಿಪ್ಷನ್ ಹಾಕ್ಲತ್ತಿದ್ದೇವೆ ಅಲ್ಲಿ ನಿಮ್ಮ ಕಾಟ ಗೀಟ ಕಮ್ಮಿ ಮಾಡ್ಲತ್ತಾರಂತಲ್ಲ ಅದು ಸ್ವಲ್ಪ ನಿಮ್ಮದು ನೋಡಿ ಕಂಪ್ಯೂಟರ್ ಚೆಕ್ ಮಾಡಿ ಮೇಡಮ್. ತಪ್ಪು ಬೇರೆ ಬರಾಬರು ಅತ್ಯಂತ ಬರಾಬರ್ ಕೊಡ್ತಾ ಇದ್ದಾರೆ ನಿಮಗೆ ಏನು ಪ್ರಾಬ್ಲಮ್ ಇಲ್ಲಲ್ಲ. ಇಲ್ಲಿ ಕಮ್ ತೋರಿ ಮಾಡಿ ಅಂತಾರೇನು ಬಾಯಿಲಿಂದ ಹೇಳಮ್ಮ ಹಿಂಗೆ ನಿಮ್ಮ ಸಲಕ್ಕೆ ನಾವು ಬಂದಿದ್ದೆವು. ಸರ್ಕಾರ ಗ್ಯಾರಂಟಿ ಯೋಜನೆ ಅಧ್ಯಕ್ಷರ ಅಫ್ಸರ್ ಮಿಯಾ ಸರ್, ಇವ್ರು ನಮ್ಮ ಯುವ ಮೇಡಮ್ ಅಲ್ಲ ತಾಲೂಕಲ್ಲಿ ಪೂರ ಬಾಸ್ ಚೆಕ್ ಮಾಡ್ಲಿಕ್ಕೆ ಬಂದಾರೆ. ಎಲ್ಲ ಕಡೆ ರಾಷನ್ ಕೊಡ್ಲತ್ತಾರ ಇಲ್ಲ ಕರೆಕ್ಟ್ ಹೇಳ್ಬೋದು. ನಾವೇನು ಸಮಸ್ಯೆ